ಒಂದು ಹಸಿರು ಕಾಡಿನಲ್ಲಿ ಒಂದು ಚಿಕ್ಕ ಅಳಿಲು ಮತ್ತು ಒಂದು ಬಣ್ಣದ ಗಿಳಿ ವಾಸಿಸುತ್ತಿದ್ದವು. ಅಳಿಲಿನ ಹೆಸರು ಚಿಕ್ಕು, ಗಿಳಿಯ ಹೆಸರು ಮುತ್ತು. ಚಿಕ್ಕು ತುಂಬಾ ಚುರುಕು. ಮರದಿಂದ ಮರಕ್ಕೆ ಹಾರಿ ಕಾಯಿ ಸಂಗ್ರಹಿಸುವುದು ಅದರ ಕೆಲಸ. ಮುತ್ತು ತುಂಬಾ ಮಧುರವಾಗಿ ಹಾಡುತ್ತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಮುತ್ತಿನ ಹಾಡನ್ನು ಕೇಳಿ ಸಂತೋಷಪಡುತ್ತಿದ್ದರು. ಒಂದು ದಿನ ಭಾರೀ ಗಾಳಿ ಮತ್ತು ಮಳೆ ಬಂತು. ಮುತ್ತು ವಾಸಿಸುತ್ತಿದ್ದ ಮರದ ಕೊಂಬೆ ಮುರಿದು ಬಿತ್ತು. ಮುತ್ತು ಭಯಪಟ್ಟು ಹಾರಲು ಯತ್ನಿಸಿತು, ಆದರೆ ಅದರ ರೆಕ್ಕೆಗೆ ಸ್ವಲ್ಪ ಗಾಯವಾಗಿತ್ತು. ಅದು ನೆಲದ ಬಳಿ ಕುಳಿತು ದುಃಖದಿಂದ ಅತ್ತಿತು. ಅಷ್ಟರಲ್ಲಿ ಚಿಕ್ಕು ಅಳಿಲು ಅಲ್ಲಿ ಬಂತು. ಏನಾಯ್ತು ಮುತ್ತು ಎಂದು ಕೇಳಿತು. ಮುತ್ತು ತನ್ನ ಕಥೆಯನ್ನು ಹೇಳಿತು. ಚಿಕ್ಕು ತಕ್ಷಣ ಸಹಾಯ ಮಾಡಲು ಮುಂದಾಯಿತು. ಅದು ಕಾಡಿನೊಳಗೆ ಓಡಿ ಹೋಗಿ ಕೆಲವು ಮೃದುವಾದ ಎಲೆಗಳು ಮತ್ತು ಕೊಂಬೆಗಳನ್ನು ತಂದುಕೊಟ್ಟಿತು. ನಂತರ ಒಂದು ಸುರಕ್ಷಿತ ಸಣ್ಣ ಗೂಡನ್ನು ನಿರ್ಮಿಸಿತು. ಇಲ್ಲಿ ನೀನು ಕೆಲವು ದಿನ ವಿಶ್ರಾಂತಿ ಮಾಡು ಎಂದಿತು ಚಿಕ್ಕು. ಮುತ್ತು ತುಂಬಾ ಸಂತೋಷಪಟ್ಟಿತು. ಪ್ರತಿದಿನ ಚಿಕ್ಕು ಆಹಾರ ತಂದುಕೊಡುತ್ತಿತ್ತು, ಕಾಯಿ,